ಕೊಡು ದೇವರೇ, ಪ್ರಾರ್ಥನೆ ಮೂಲಕ ಕೊಡು ಕೊಡು ಅಂತ ದೋಚ್ಕೊಂಡು ಲಾಸ್ಟಲ್ಲಿ ಭಿಕಾರಿಯಾಗಿ ಒಂದು ತೊಟ್ಟು ನೀರಿಗೋಸ್ಕರ ಭಿಕ್ಷೆ ಬೇಡ್ತಾವನಲ್ಲಿ, ಒಂದು ತೊಟ್ಟು ನೀರಿಗೋಸ್ಕರ. ಹೌದಾ? ಹಂಗೆ ಬರ್ದಿದ್ಯಾ? ಅದು ಏನಾದ್ರು ಸುಳ್ಳು ಹೇಳ್ತಾ ಇದ್ದೀನ ನಾನು? ಅದೇ ತಾನೇ ಇಲ್ಲಿ ಸರ್ವ ಸುಖ ಅನುಭವಿಸ್ತಾ ಪ್ರಿಯರೇ, ಎಲ್ಲ ತಗೊಂಡ, ಆದ್ರೆ ಅಲ್ಲಿ ಭಿಕಾರಿ ಆದ ಪ್ರಿಯರೇ. ಏನ್ ತಿನ್ಬೇಕು ಹೇಳಿ? ಆದ್ರೆ ಲಾಜರನ್ನು ಭಿಕ್ಷೆ ಬೇಡುವಂತ ಪರಿಸ್ಥಿತಿಲಿ ಮೈಯೆಲ್ಲ ಹುಣ್ಣು ಗಾಯ, ಅವನ್ ಭಕ್ತನಲ್ವಾ? ಏನ್ ಬೇರೆ, ನಾನು ಅನೇಕರನ್ನು ಹೇಳೋದನ್ನ ನೋಡಿದೀವಿ. ರೋಗ ಬಂದ್ಬಿಟ್ರೆ ಅವನಲ್ಲಿ ಏನೋ ಪಾಪ ಐತೆ ಅಂತ ಅಂತಾರೆ. ಲಾಜರನಲ್ಲಿ ಪಾಪ ಇತ್ತ? ಹಂಗಾರೆ ಐಶ್ವರ್ಯವಂತನಲ್ಲಿ ಪಾಪ ಇತ್ತ? ಏನು ಮಾತಾಡ್ತಾರೆ ಬೇರೆ. ಬೈಬಲ್ ಓದಲ್ಲ ಬೇರೆ. ನಾನು ಎಷ್ಟೋ ಜನ ನೋಡಿದ್ದೀನಿ ಬೇರೆ, ಸತ್ಯವೇದ ಗ್ರಂಥ ಅಂತೂ ಓದಲ್ಲ. ಯಾರು ಹೇಳಿರುವಂತ ಕಾಪಿ ಮಾತುಗಳನ್ನ ಯೂಟ್ಯೂಬಲ್ಲಿ ಕಾಪಿ ಮಾಡ್ಕೊ ಬಂದು ಕೇವಲ ಆಶೀರ್ವಾದ 60-70 ವರ್ಷ ಜೀವಿತಕ್ಕೋಸ್ಕರ ನಾವು ಕಕೃತಿ ಬೀಳ್ತಾ ಇದೀವಿ ಬೇರೆ. ದೇವರ ಮನಸ್ಸು, ದೇವರ ಜ್ಞಾನ ಏನಾದ್ರು ಅರ್ಥ ಇದೆ ನಮ್ಗೆ ಅಂತಂದ್ರೆ ಏನು ಅರ್ಥ ಆಗಿಲ್ಲ ಬೇರೆ. ಯಾವಾಗ ಅರ್ಥ